Ladies and gentlemen, HD ಕುಮಾರಸ್ವಾಮಿ ಟಾರ್ಗೆಟ್ 2028ಕ್ಕೆ ಮುಖ್ಯಮಂತ್ರಿಯಾಗಲೇಬೇಕು ಅನ್ನುವ ಮಾಸ್ಟರ್ ಪ್ಲಾನ್ನಲ್ಲಿ ನಿರತರಾಗಿದ್ದಾರೆ. ಹೇಗಾಗ್ತಾರೆ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ? ಯಾವ ರೀತಿ ಆಯ್ಕೆಯಾಗ್ತಾರೆ? ಎಷ್ಟು ಸ್ಥಾನಗಳಲ್ಲಿ JDS ಸ್ಪರ್ಧಿಸುತ್ತೆ? ಎಷ್ಟನ್ನು ಗೆಲ್ಲುತ್ತೆ? ಯಾರ ಸಪೋರ್ಟ್ನಿಂದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದರ ಅತಿ ದೊಡ್ಡ ಮೆಗಾ ಪ್ಲ್ಯಾನನ್ನು HD ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. JDS ಕುಮಾರಣ್ಣ ದೇವೇಗೌಡರ ಈ ಪ್ಲಾನ್ ಕಂಡು BJPಗೆ ಒಂದು ರೀತಿ ಧರ್ಮ ಸಂಕಟ ಶುರುವಾಗಿದೆ. ಯಡಿಯೂರಪ್ಪನವರು ಒಂದು ಕಡೆ ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರ ಮಗನನ್ನಾದರೂ ಮಾಡಬೇಕು ಅನ್ನೋ ಇರಾದೆಯಲ್ಲಿದ್ದಾರೆ. ಆದರೆ HD ಕುಮಾರಸ್ವಾಮಿಯವರ ಮಾಸ್ಟರ್ ಪ್ಲಾನ್ ಕಂಡು ಯಡಿಯೂರಪ್ಪ ಮತ್ತು BJP ಅವರ ಲೆಕ್ಕಾಚಾರಗಳು ಉಲ್ಟಾ ಆಗುವ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಏನಿದು ಲೆಕ್ಕಾಚಾರ? HD ಕುಮಾರಸ್ವಾಮಿ ಮಾಡ್ತಾ ಇರುವಂಥ ಮಾಸ್ಟರ್ ಪ್ಲಾನ್ ಯಾವುದು ಅನ್ನೋದನ್ನು ಬಿಗ್ ಸ್ಟೋರಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರು, 2023ರಲ್ಲಿ JDS ಹೀನಾಯವಾಗಿ ಸೋಲುಂಡಿತ್ತು. ನಿರೀಕ್ಷಿಸಿದಷ್ಟು ಸ್ಥಾನಗಳನ್ನು ಅಸೆಂಬ್ಲಿಗೆ ಗೆಲ್ಲಿಸ್ಕೊಳ್ಳಿಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಆಗಲಿಲ್ಲ. ಪರಿಣಾಮ 2024ರಲ್ಲಿ ಲೋಕಸಭಾ ಚುನಾವಣೆ ಮೇಲೆ ಕುಮಾರಸ್ವಾಮಿ ಅವರು ಕಣ್ಣಿಟ್ಟಿದ್ರು. ದೇವೇಗೌಡರ ದೂರದೃಷ್ಟಿ, ದೇವೇಗೌಡರ ರಾಜಕೀಯ ಜಾಣ್ಮೆಯಿಂದಾಗಿ BJP ಜೊತೆಗೆ JDS ಮೈತ್ರಿ ಪಕ್ಷವಾಗಿ ಕರ್ನಾಟಕದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿ. ಹೀಗೆ ಸ್ಪರ್ಧೆ ಮಾಡಿದಾಗ JDSಗೆ ಲಾಭದಾಯಕವಾದಂತಹ ರಿಸಲ್ಟ್ ಸಿಕ್ಕಿತ್ತು. JDS ಗೆದ್ದು ಬೀಗ್ತು. ಮಂಡ್ಯದಲ್ಲಿ JDS ಗೆಲ್ತು. ಪರಿಣಾಮ ಸುಮಲತಾ ಅವರಿಗೆ ಟಿಕೆಟ್ ಸಿಗದೇ ಇರೋ ಥರ ಆಯಿತು. ಸುಮಲತಾ ವಿರುದ್ಧದ ನಿಖಿಲ್ ಸೋಲು ಅಲ್ಲಿಗೆ ರಿವೆಂಜ್ ತೀರಿಸ್ದಂಗಾಯಿತು. ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಸೋಲಿಸ್ಲಿಕ್ಕೂ ಕೂಡ ಆ ಚುನಾವಣೆ ಕಾರಣೀಭೂತವಾಯಿತು. JDS BJPಯ ತಂತ್ರದಿಂದ DK ಶಿವಕುಮಾರ್ ಅವರ ಅಹಂ ಕೆಳಗಿಳಿಸುವತ್ತ HD ಕುಮಾರಸ್ವಾಮಿ ದಿಟ್ಟ ಹೆಜ್ಜೆ ಇಟ್ಟರು. ಪರಿಣಾಮ DK ಸುರೇಶ್ ಸೋತ್ರು. ಅಲ್ಲಿಯೂ ಕೂಡ ಗೆದ್ದು ಬೀಗಿದ BJP JDS DK ಶಿವಕುಮಾರ್ ಅವರ ಮುಖಭಂಗಕ್ಕೆ ಕಾರಣವಾಯಿತು. ಲೋಕಸಭೆಗೆ ಮಂಡ್ಯದಿಂದ ಆಯ್ಕೆಯಾದಂಥ ಕುಮಾರಸ್ವಾಮಿ ಅಧಿಕಾರ ನಡೆಸ್ತಾ ಇದ್ದಾಗಲೇ ಅವ್ರನ್ನ ಕೇಂದ್ರ ಮಂತ್ರಿ ಮಾಡಿದರು ನರೇಂದ್ರ ಮೋದಿ, ಅಮಿತ್ ಶಾ ಅವರು. ಹಾಗಿದ್ದಾಗಲೂ ಕೂಡ ಕುಮಾರಸ್ವಾಮಿಯವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋ ಹೇಳಿಕೆಗಳು, ಘೋಷಣೆಗಳು ಶುರುವಾಯಿತು. ಆ ಘೋಷಣೆಗಳು ಶುರುವಾದ ಬೆನ್ನಲ್ಲೇ BJP ಮತ್ತು JDSನಲ್ಲಿ ತಿಕ್ಕಾಟ ಶುರುವಾಯಿತು. ಇಬ್ಬರು ಹೊಂದಿಕೊಂಡು ಹೋಗುವ ಸಾಧ್ಯತೆ ತುಂಬ ಕಡಿಮೆ ಅನ್ನೋಷ್ಟರ ಮಟ್ಟಿಗೆ ಇಬ್ಬರು ನಾಯಕರು ಮಾತಾಡಿಕೊಂಡ್ರು. BJPಯಲ್ಲಿ ಯಡಿಯೂರಪ್ಪನವರದೇ ನಾಯಕತ್ವ, ಯಡಿಯೂರಪ್ಪನವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವ ಘೋಷಣೆಗಳು, JDSನಲ್ಲಿ ಕುಮಾರಣ್ಣನವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಘೋಷಣೆಗಳು. ಹೀಗಿದ್ದಾಗ ಎತ್ತು ಏರಿಗೆ ಎಮ್ಮೆ ನೀರಿಗೆ ಅನ್ನೋ ಥರ ಇವರ ಇಬ್ಬರ ಗುದ್ದಾಟದಲ್ಲಿ ಬಂದಂಥದ್ದು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆ. ಈ ಉಪಚುನಾವಣೆಗೆ JDS ಅನ್ನು ಒಂದು ಮಾತನ್ನು ಕೇಳದೆ BJP ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಿದರು. ಕುಮಾರಸ್ವಾಮಿಯವರು ಆರಂಭದಲ್ಲಿ ಸ್ವಲ್ಪ ಅಪಸ್ವರವನ್ನು ಎತ್ತಿದ್ರು ಕೂಡ ನಂತರ ಉಪಚುನಾವಣೆಯ ಪ್ರಚಾರದಲ್ಲಿ ಪಾಲ್ಗೊಂಡ್ರು. ಆದರೆ ಪರಿಣಾಮ BJP ಎರಡು ಕಡೆನೂ ಸೋಲ್ತು. ಆ ಪ್ರಶ್ನೆ ಬೇರೆ. ನಂತರ ಯಡಿಯೂರಪ್ಪನವರ ಇರಾದೆ ಒಂದೇ, ಮುಂದೆ ಅವರು ಮುಖ್ಯಮಂತ್ರಿ ಆಗಬೇಕು, ಇಲ್ಲ ತಪ್ಪಿರ ಮಗ ಮುಖ್ಯಮಂತ್ರಿ ಆಗಬೇಕು. ಆದರೆ JDS ಅವರು ಕೂಡ ಕುಮಾರಣ್ಣ 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಿದೆ. ದೇವೇಗೌಡರ ರಾಜಕೀಯ ಸಂಧ್ಯಾಕಾಲದಲ್ಲಿ ಮಗನನ್ನು ಮುಖ್ಯಮಂತ್ರಿಯನ್ನಾಗಿ ನೋಡುವ ಆಶಯನೂ ಕೂಡ ದೇವೇಗೌಡರಿಗಿದೆ. ಅವರು ಹಲವಾರು ಬಾರಿ ಅದನ್ನು ಹೇಳಿದ್ದಾರೆ. ಈಗ ಜೂನ್ 30ಕ್ಕೆ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವ ಮುಗಿಯಿತು. ನಂತರ ಪುನರಾಯ್ಕೆ ಆಗ್ತಾರಾ ದೇವೇಗೌಡರು, BJP ಸಪೋರ್ಟ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾಗಲೇ ಕೂಡ BJPಯಿಂದ ಅಂತರವನ್ನು ಕಾಯ್ದುಕೊಂಡಿರುವಂಥ ಕುಮಾರಸ್ವಾಮಿಯವರು 2028 ಮೇಲೆ ಕಣ್ಣಿಟ್ಟಿದ್ದಾರೆ. ಎಸ್ ವೀಕ್ಷಕರೇ, 2028 ಮೇಲೆ ಕುಮಾರಸ್ವಾಮಿ ಅವರು ಯಾವ ರೀತಿ ಕಣ್ಣಿಟ್ಟಿದ್ದಾರೆ?
ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ಸಮಾನವಾಗಿ ಅಂತರದಲ್ಲಿ ಇದ್ದುಕೊಂಡು ಚುನಾವಣೆಗೆ ಹೋಗುವ ಲೆಕ್ಕಾಚಾರವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಬಿಜೆಪಿಯ ಜೊತೆ ಸೇರಿಕೊಂಡು ಎಲೆಕ್ಷನ್ಗೆ ಹೋದರೆ ಗೆದ್ದ ಮೇಲೆ ಬಿಜೆಪಿ ಶಾಸಕರು ಹೆಚ್ಚಿಗೆ ಗೆದ್ದರೆ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು, ಇವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲ್ಲ ಅನ್ನುವಂಥ ವಿಚಾರಗಳಿದ್ದಾಗ, ಯಾಕಂದರೆ ಬಿಜೆಪಿಯ ಅಜೆಂಡಾವನ್ನು ಇವರು ನೋಡಿದ್ದಾರೆ. JDSನವರು ಬಿಹಾರದಲ್ಲಿ ನಿತೀಶ್ ಕುಮಾರ್ಗೆ ಏನು ಮಾಡಿದರು ಅನ್ನೋದು ಕೂಡ ಇವ್ರಿಗೆ ಗೊತ್ತಿದೆ. ಹೀಗಿದ್ದಾಗ ಚುನಾವಣೆಗೂ ಮೊದಲು ಬಿಜೆಪಿಯಿಂದ ಹೊರಬಂದು ಸ್ವತಂತ್ರ ಪಕ್ಷವಾಗಿ ತ್ರಿಕೋನ ಸ್ಪರ್ಧೆ ಕೊಡಲಿಕ್ಕೆ JDS ಪ್ಲಾನ್ ಮಾಡ್ತಾ ಇದೆ. ಇದು HD ಕುಮಾರಸ್ವಾಮಿ ಅವರ ಮಾಸ್ಟರ್ ಪ್ಲಾನ್. ಈ ಮೂಲಕ ಎಷ್ಟೇ ಸ್ಥಾನ ಗೆದ್ದು ಬಂದರೂ 2028ರಲ್ಲಿ JDSನ ಬಿಟ್ಟು ಅಧಿಕಾರ ನಡೆಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಸರ್ಕಾರ ರಚಿಸ್ಲಿಕ್ಕಾಗಲ್ಲ. ಅಂತಹ ಒಂದು ಕಿಂಗ್ ಮೇಕರ್ ಸ್ಥಾನವನ್ನು ಪಡೆದ್ರೆ ಕಾಂಗ್ರೆಸ್ ಅಥವಾ ಬಿಜೆಪಿ ನಮ್ಮನೆ ಬಾಗಿಲಿಗೆ ಬರ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಇದಕ್ಕೆ ದೇವೇಗೌಡರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ರಾಜಕಾರಣದಲ್ಲಿ ಮತ್ತೆ ರಾಜಕೀಯ ಧ್ರುವೀಕರಣ ಪ್ರಾರಂಭವಾಗುತ್ತಾ? JDS ಬಿಜೆಪಿಯಿಂದ ಹೊರಗೆ ಬರುತ್ತಾ? ಸ್ವತಂತ್ರವಾಗಿ ಮತ್ತೆ ಚುನಾವಣೆಗೆ ಸ್ಪರ್ಧಿಸುತ್ತಾ? ಇದೆಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.